ಜಗನ್ಮಾತೆ ಕಾಳಿಕಾದೇವಿಯನ್ನು ಮನದಲ್ಲಿ ಸ್ಮರಿಸುತ್ತಾ ಸಮರ್ಥ ಸದ್ಗುರು ಗಣಪತರಾವ್ ಮಹಾರಾಜರ ದಿವ್ಯ ಪಾದಗಳಲ್ಲಿ ನಮಸ್ಕರಿಸುತ್ತಾ ಮನುಷ್ಯ ಸಮಾಜದಲ್ಲಿ ಬದುಕುವಂಥ ಪ್ರಪಂಚದ ಜೊತೆ ಪಾರಮಾರ್ಥವನ್ನು ಕೈ ಬಿಡದೆ ನಡೆಸುವಂಥ ಶ್ರೇಷ್ಠ ಜನ್ಮ. ಹೀಗಿರುವಾಗ ಮನುಷ್ಯನಿಗೆ ಸಂವಹನ ಅನ್ನುವಂಥದ್ದು ಅತ್ಯಂತ ಪ್ರಮುಖವಾದ ಸಾಧನ. ಸಂವಹನ ಅಂದರೆ ಸುಮ್ಮನೆ ಒಂದು ಮಾತು ಹೇಗಿರಬೇಕು, ಹೀಗೆ ಆ ಕಡೆ ಈ ಕಡೆ ಒಂದು ಮಾತು ಆತು ಅಂದರೆ ಎಷ್ಟೋ ಮನೆಗಳು ಒಡೆದು ಹೋಗ್ತವೆ, ಕಟ್ಟಿದ ದೊಡ್ಡ ಸಾಮ್ರಾಜ್ಯ ಮುಳುಗಿ ಹೋಗ್ತದ, ಸರ್ಕಾರಗಳೇ ಬಿದ್ದು ಹೋಗ್ತವ ಸುಮ್ಮನೆ ಒಂದು ಆ ಕಡೆ ಈ ಕಡೆ ಆದ ಮಾತಿನಿಂದ. ಅದಕ್ಕೆ ಹೇಳಿದರು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಚೂಪಾದ ಕಲ್ಲನ್ನು ಎದೆಗೆ ಇರಿಯುವ ಹಂಗಲ್ಲ, ಕತ್ತಿಯ ಹರಿತಲ್ಲ, ಮಾತಿನ ನಾಲಿಗೆಯ ಹರಿತೇನದಲ್ಲ ಅದು ಹರಿತ. ಅದಕ್ಕೆ ಹೇಳಿದರು, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಮಾತು ಹೆಂಗಿರಬೇಕು, ಯಾರ ಜೊತೆ ಯಾವ ಮಾತೋ ಸ್ಪಷ್ಟ ಅನ್ನುವಂಥದ್ದು ಮನುಷ್ಯನಿಗೆ ಗೊತ್ತಿರಬೇಕು. ಸುಮ್ಮನೆ ನಿಮಗೆಲ್ಲ ಗೊತ್ತಿರ್ತದ, ಪಾಂಡವರೆಲ್ಲ ಮಾಯದ ಅರಮನೆಯನ್ನು ನಿರ್ಮಿಸಿದರು. ಸುಮ್ಮನೆ ನಿರ್ಮಿಸಲಿಲ್ಲ, ಎಲ್ಲೇ ನೆಲ ಇತ್ತೋ ಆ ನೆಲ ನೀರ ಕಂಡಂಗೆ ಕಾಣಬೇಕು, ನೀರ ನೆಲ ಕಂಡಂಗೆ ಕಾಣಬೇಕು ಅಂಥದ್ದೊಂದು ಮಾಯೆಯನ್ನು ನಿರ್ಮಿಸಿದ್ರು. ಕೌರವರನ್ನು ಆತಿಥ್ಯಕ್ಕೆ ಕರೆದಿದ್ರು, ಅದರೊಳಗೆ ದುರ್ಯೋಧನ ಬಂದಿದ್ದ. ದುರ್ಯೋಧನನಿಗೆ ಈ ಮಾಯೆ ತಿಳಿದಿರಲಿಲ್ಲ, ನಮಗೂ ತಿಳಿದಿರೋದಿಲ್ಲ. ಸುಮ್ಮನೆ ಒಳಗೆ ಹೊಕ್ಕ ಬಿಡುತ್ತೇವೆ, ಆದ್ರೆ ಒಳಗೆ ಹೋಗಿಂದ ಹೊರಗೆ ಬರೋದಿಲ್ಲಲ್ಲ, ಅವಾಗ ಗೊತ್ತಾಗ್ತದ ಇದು ಮಾಯೆ ಅಂತ. ಹಂಗ ಒಂದಿಷ್ಟು ನೀರ ಅಂತ ನೆಲ ಕಾಣಿಸ್ತಿತ್ತು. ತನ್ನ ಒಲ್ಲಿಯನ್ನ ಎತ್ತಿ ಸಾವಕಾಶವಾಗಿ ನಡ್ಕೋತ ಹೋದ. ಏನು ನೀರ ನೆಲದಂಗ ಇತ್ತಲ್ಲ, ಅಲ್ಲಿ ತನ್ನ ಒಲ್ಲಿಯನ್ನು ಬಿಟ್ಟು ಹೆಜ್ಜೆ ಇಟ್ಟ, ಎಡವಿ ಕೆಳಗೆ ಬಿದ್ದ. ಯಾರು ಆ ಕಡೆ ಈ ಕಡೆ ನೋಡ್ದ, ಯಾರು ನೋಡಿಲ್ಲ ಅಂತ ಹೀಗೆ ಏಳುವಾಗ ಮ್ಯಾಲಿಂದ ಒಬ್ರು ನಕ್ಕು ಸುಮ್ನಿರ್ಲಿಲ್ಲ. ಅವ್ರಂದ್ರು, ಅಂಧಸ್ಯ ಪುತ್ರ ಅಂಧಃ. ಅವ್ರಂದ್ರು, ಕುರುಡನ ಮಗ ಕುರುಡ ಅಂದ್ರು. ಸುಮ್ಮನೆ ಒಂದು 3 ಶಬ್ದದ ಒಂದು ಮಾತು ಮುಂದೆ ಏನಾಯ್ತು ಅಂದರೆ ಇಡೀ ಕೌರವ ಕುಲ ಮಹಾಭಾರತದೊಳಗೆ ನಾಶ ಆಗಿ ಹೋಯ್ತು. ಸುಮ್ಮನೆ ಒಂದು ಮಾತು. ಅದಕ್ಕೆ ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಎಂತೊಲೆವನಯ್ಯ ಕೂಡಲ ಸಂಗಮ ದೇವ. ಹೆಂಗಿರಬೇಕು ಮಾತು ಮುತ್ತು ಆಗ್ತದ, ಮಾತೆ ಮೃತ್ಯುವು ಆಗ್ತದ. ಸ್ವಲ್ಪ ಜಾಗರೂಕತೆಯಿಂದ ಮಾತಾಡಬೇಕು. ಹಂಗಂಥೇಳಿ ಎಲ್ಲ ಕಡೆ ವಿನಯವನ್ನೇ ನಾವು ತೋರಿಸ್ತೇವೆ ಅಂದರೆ ಸಾಧ್ಯ ಇಲ್ಲ. ಹೀಗೊಬ್ಬ ಹೊಲದ ಮಾಲಕ ಕಾಳುಗಳನ್ನು ಒಂದಿಷ್ಟು ಅಧಿಕಾರದ ಧ್ವನಿಯಿಂದ ಕೆಲಸಕ್ಕೆ ಹಚ್ಚಿದ ಅಂದ್ರೆ ಕೆಲಸ ಆಗ್ತವ, ಇಲ್ಲ ಅಂದ್ರೆ ಹೆಂಗಾಗ್ತದ? ಹಿಂಗ ಒಬ್ಬ ಇದ್ದ ಮಾಲಕ, ಹೊಲದ ಮಾಲಕ ಆಳುಗಳಿಗೆ ಕೈ ಮುಗಿದು ದಯಮಾಡಿ ಕೆಲಸ ಮಾಡಿ ಅಂತ ಹೇಳಿ ಹೋದ. ಏನು ಆಳಿದ್ದಲ್ಲ, ಅದರ ಒಳಗೆ ಒಬ್ಬವ ಬಂದ,
ಸೇರ್ತಾರಲ್ಲ, ಧೂಮಪಾನ, ಬೀಡಿ ಅಂತ ಕರೀತೇವೆ. ಅದನ್ನೊಂದು ಹಚ್ಚಿ ಸೇದಿ ಆನಂದವಾಗಿ ಸೇತ್ತಿದ್ದ. ಕೊಟ್ಟು ಕೊನೆಗೆ ಮುಗಿದಾಗ ಕೆಳಗೆ ಹಾಕಿ ಹೋದ. ಅದು ಅರ್ಧಮರ್ಧ ಆರಿತ್ತು. ಆನಂದವಾಗಿ ಒಣ ಹುಲ್ಲಿನ ಬಣವಿ ಆನಂದವಾಗಿ ಸುಟ್ಟೋತು. ಎಲ್ಲ ಕಡೆಗಳಲ್ಲೂ ಯಾವ ಮಾತದಲ್ಲ ಅದೇ ಮಾತು ಕೆಲಸ ಆಗೋದಿಲ್ಲ. ಕೆಲವೊಮ್ಮೆ ಸುಮ್ಮನೆ ವ್ಯವಹಾರಕ್ಕಾಗಿ ನಾಟಕ ಮಾಡಬೇಕಾಗ್ತದ, ಸುಮ್ಮನೆ ಸಿಟ್ಟಿಗೆದ್ದಂಗೆ ಮಾಡಬೇಕಾಗ್ತದ. ಆದ್ರೆ ಒಳಗೆ ತಾಪ ಏರಿರಬಾರ್ದು. ಮಾತು ಒಮ್ಮೆ ಗುರು ಇಬ್ಬರು ಶಿಷ್ಯಂದ್ರು ಮಾತಾಡ್ತಿದ್ರು. ಗುರುಗಳು ಬರೇ ಅವರಿಗೆ ಅಷ್ಟೇ ಚೆನ್ನಾಗಿ ಪಾಠ ಹೇಳ್ತಾರ, ನಮಗೇನು ಹೇಳಕ್ಕವಲ್ರು. ನಮಗೆ ಬರೇ ಸೇವಾಕ್ ಹಚ್ತಾರ, ಅವರಿಗೆ ಮಾತ್ರ ಜ್ಞಾನವನ್ನು ಕೊಡ್ತಾರ ಅಂತ ಸುಮ್ಮನೆ ಒಂದಿಷ್ಟು ಮಾತಾಡ್ಕೋತ ಅಲಿತಿದ್ರು. ಹಿಂಗಾದಾಗ ಗುರು, ಎಲ್ಲವನ್ನ ಬಲ್ಲ ಗುರು ಅವ ಒಂದು ಮಾತು ಹೇಳ್ದ. ಇಬ್ಬರು ಶಿಷ್ಯರನ್ನ ಕರೆದ. ಶಿಷ್ಯೋತ್ತಮರೇ, ಬನ್ನಿ, ನೀವು ಈ ಮಣ್ಣಿನ ಹಣತೆಗಳನ್ನು ತಗೊಳ್ಳಿ. ಹೋಗಿ ಊರ ಹೊರಗೆ ಏನು ಸಮುದ್ರದ ತೀರದಲ್ಲ, ಆ ಸಮುದ್ರದ ತೀರದೊಳಗೆ ಈ ಪಣತೆಗಳನ್ನು ಒಗಿರಿ, ಬಿಸುಟಿ ಅಂತ ಹೇಳ್ದ. 2 ಚೀಲ ಪಣತೆಗಳನ್ನು ಕೊಟ್ಟು ಕಳಿಸಿದ. ಇಬ್ರು ಶಿಷ್ಯಂದ್ರು ಭಾರಿ ಮಜಾದಾಗ ಒಂದಿಷ್ಟು ಒಗೆಯೋದು, ನಾ ನಿನಗಿಂತ ಜೋರು ಒಗಿತೇನಂತ ಅವ ಒಗಿತಿದ್ದ. ದೂರ 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 ಪಣತೆಗಳನ್ನು ಒಗೆದು ಆಶ್ರಮಕ್ಕೆ ಬಂದರು. ಗುರುಗಳಂದ್ರು, ಆಯ್ತು ಕೆಲಸ. ಗುರುಗಳೇ, ಭಾಳ ದೂರ ದೂರ ಒಗದೇನ್ರಿ ಅಂತ ಇವ ಅಂದ. ಅವನಿಗಿಂತ ದೂರ ನಾ ಒಗದೇನಂತ ಇವ ಅಂದ. ಗುರುಗಳಂದ್ರು, ಅದು ಎಷ್ಟು ದೂರ ಒಗದಿರೋ? 200 ಪಣತಿ ಒಂದೊಂದು ಚೀಲದಾಗಿದ್ದು, ಅವನ್ನ ಮತ್ತೆ ತಗೊಂಡು ಬರ್ರಿ ಅಂತ ಗುರು ಅಂದ. ಶಿಷ್ಯಂದರಿಬ್ರು ಅವಕ್ಕ ಹೋದ್ರು. ಗುರುಗಳೇ, ಮೊದಲೇ ಸಮುದ್ರ ಮಣ್ಣಿನ ಹಣತೆ, ಅವು ಕರಗಿ ನೀರಾಗಿ ಹೋಗಿರ್ತಾವ, ಅವನ್ನ ಹೆಂಗೆ ತಗೊಂಡು ಬರೋದು? ಆಗ ಗುರು ಹೇಳ್ತಾನ, ಶಿಷ್ಯಂದಿರಿ, ಹೇಗೆ ಎಸೆದ ಮಣ್ಣಿನ ಹಣತೆ, ಸಮುದ್ರಕ್ಕೆ ಎಸೆದ ಮಣ್ಣಿನ ಹಣತೆ ಕರಗಿ ನೀರಾಚೋ, ಮತ್ತ ಅದನ್ನ ತಗೊಂಡು ಬರಾಕ ಹೆಂಗ ಅಸಾಧ್ಯ, ಹಂಗ ನಿನ್ನ ಬಾಯಿಯಿಂದ ಒಂದು ಮಾತು ಹೊರಟದ ಅಂದ್ರೆ ಅದನ್ನ ಎಂದೂ ವಾಪಸ್ ತಗೊಳಕ ಬರುವುದಿಲ್ಲ. ಅದಕ್ಕೆ ಹೇಳಿದ್ರು, ಮಾತು ಆಡಿದರೆ ಹೋಚು, ಮುತ್ತು ಒಡೆದರೆ ಹೋಚು. ಅದರ ಜೊತೆ ಇನ್ನೊಂದು ತತ್ವವನ್ನು ಅವರು ಏನು ಹೇಳಿದರು ಅಂದರೆ, ಮುಂದೆ ಇದ್ದ ಏನು ನಿಂದೆಗಳ ಮಾತನ್ನ ತಗೊಂಡು ತಿರ್ಸನಲ್ಲ, ಹೂ ರಿಸೀವ್ಡ್ ದ ಬ್ಲೇಮ್, ಅವ ಸಾಗರದ ಹಂಗೆ ಇದ್ದ ಅಂದ್ರೆ ಅವೇನು ಈ 100-200 ಪಣತಿ ಅವು ನೀರಾಗಿ ಹೋಗ್ತವ, ಅವು ಏನು ಅವನಿಗೆ ಬಾಧೆ ಮಾಡೋದಿಲ್ಲ. ಮತ್ತು ಮುಂದೆ ಇದ್ದಿದ್ದು ಒಂದು ಸಣ್ಣ ಹೊಂಡಾಗಿತ್ತು ಅಂದ್ರೆ ಅದು ಕೆಸರಾಗಿ ಹೋಗ್ತದ. ಹಂಗ ಯಾವುದೇ ಮಾತುಗಳಿರಲಿ, ಅವುಗಳನ್ನು ಸ್ವೀಕರಿಸುವಾಗ ಸಮುದ್ರ ಆಗಿರಬೇಕು. ಮಾತುಗಳನ್ನು ಆಡುವಾಗ ಅದೇ ಆಳದಲ್ಲಿರುವಂಥ, ಸಮುದ್ರದ ಆಳದಲ್ಲಿರುವಂಥ ಮುತ್ತಾಗಿರಬೇಕು. ಇದನ್ನು ಹೇಳಿದರು.